ಸರಕಾರಿ ಪ್ರೌಢಶಾಲೆ ಅಂಚಟಗೇರಿ, ತಾಲೂಕು ಹುಬ್ಬಳ್ಳಿ, ಜಿಲ್ಲೆ ಧಾರವಾಡ. ಮೆಗಾ PTM ಪಾಲಕ ಮತ್ತು ಶಿಕ್ಷಕರ ಸಭೆ ದಿನಾಂಕ 14/11/2025 ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಸರಕಾರ ಹಮ್ಮಿಕೊಂಡ ಪಾಲಕ ಮತ್ತು ಶಿಕ್ಷಕರ ಸಭೆಯನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಯಿತು. ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಶಾಲೆ ಜ್ಞಾನದೇಗುಲ, ವಿದ್ಯಾರ್ಥಿಗಳು ಜ್ಞಾನದಾಹಿಗಳು. ವಿದ್ಯೆ ಸಾಗರದಂತೆ ಆಳ ವಿಶಾಲ, ಬೊಗಸೆಯೋ ಬಿಂದಿಗೆಯೋ ಮೊಗೆದಷ್ಟು ಮಾತ್ರ ನಮ್ಮದು. ಆದ್ದರಿಂದ ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ತೀರಿಸಲು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಜೊತೆ ಪಾಲಕರು ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ. ಈ ಸತ್ಯವನ್ನು ಅರಿತ ನಮ್ಮ ಘನ ಸರ್ಕಾರವು ರಾಜ್ಯಾದ್ಯಂತ ಮೆಗಾ PTM ಅನ್ನು ಆಯೋಜಿಸಿತು. ಅಲ್ಲದೆ ಕೆಲ ರೂಪುರೇಷೆಗಳನ್ನು ರೂಪಿಸಿ ಶಾಲೆಗಳಿಗೆ ತಲುಪಿಸಿತು. शुभं करेतो कल्याणं समाजवादी ಜಾತ್ಯತೀತ ಬದಲಾಯಿಸುವುದು ಓದಿಯಲ್ಲ. ಸಂದರ್ಭಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುವವನು ಮನುಷ್ಯನೇ. ಋತುವಿನಂತೆ ಬದಲಾಗುವುದು ನಿಸರ್ಗವಯ್ಯ. ಸ್ವಾರ್ಥಕ್ಕೆ ಬದಲಾಗುವವನು ಮನುಷ್ಯನೇ. ಕಕ್ಕಲ್ಲ ಬಂಡೆಯು ಮರಳಾಗುವುದಯ್ಯ. ಬದಲಾಗದೊಲ್ಲದವನು ಉಳಿವನೇನಯ್ಯ. ಬದಲಾವಣೆ ಜಗದ ನಿಯಮ, ಆದರೆ ಬದಲಾವಣೆ ಒಳಿತಿಗಾಗಿಯೇ ಇರಲಿ, ಒಳಿತಿಗಾಗಿಯೇ ಇರಲಿ. ಡಾರ್ವಿನ್ನನ ವಿಕಾಸವಾದವು ಕೂಡ ಬದಲಾವಣೆಯನ್ನೇ ಸೂಚಿಸುತ್ತದೆ. ಮತ್ತೆ ಈಗಾಗಲೇ ಹೇಳಿದ್ರು, ಶ್ರೀಕೃಷ್ಣ ಪರಮಾತ್ಮ ಅವಾಗಲೇ ಹೇಳಿದಾನೆ, ಯಾವಾಗ ತ್ರಿಪುರದಲ್ಲೇ ಹೇಳ್ತಾನೆ ಏನಂತೇಳಿ, ಬದಲಾವಣೆ ಜಗದ ನಿಯಮ ಅಂತ ಹೇಳಿ. ಯಾವಾಗಲೂ ನಿಂತ ನೀರಾಗಬಾರದು. ಪ್ರತಿನಿತ್ಯ ನೀರು ಹರಿತಾ ಇದ್ರೆ ಶುಭ್ರವಾದಂತೆ ನೀರು ಎಲ್ಲರಿಗೂ ಸಿಗ್ತದೆ. ಒಂದ್ ವೇಳೆ ನೀರು ಅಲ್ಲಿ ನಿಂತಂದ್ರೆ ಕೊಳತು ಕುಡಿಲಿಕ್ಕೆ ಯೋಗ್ಯ ಇಲ್ಲ, ಬಳಸಲಿಕ್ಕೆ ಯೋಗ್ಯ ಆಗಲ್ಲ. ಹಾಗೆ ಹಲವಾರು ಯೋಜನೆಗಳು, ಹಲವಾರು ಕಾನೂನುಗಳು, ಹಲವಾರು ಸುತ್ತೋಲೆಗಳು, ಹಲವಾರು ವಿಚಾರಗಳು ಏನಾಗಬೇಕು, ಜಗಕ್ಕೆ ಜನರಿಗೆ ಅನುಕೂಲತೆ ತಕ್ಕಂತೆ, ಮಕ್ಕಳ ಅನುಕೂಲತೆ ತಕ್ಕಂತೆ ಪ್ರತಿನಿತ್ಯ ಏನಾಗಬೇಕು, ಬದಲಾವಣೆ ಬರ್ತಾ ಇರಬೇಕು. ಆ ದಿಶೆಯೊಳಗ ಈ ದಿವಸ ನಾವು ವಿಶೇಷವಾಗಿ ಈ ಒಂದು ಸಭೆ ಕೇವಲ ಸಭೆಯಾಗಿ ಉದ್ಘಾಟನೆ ಮಾಡೋದಕ್ಕಾಗಿ ಅಲ್ಲ. ಇವತ್ತು ನಾವು 4 ವಿಷಯಗಳ ಕುರಿತಾಗಿ ನಾವು ಇವತ್ತು ಇಲ್ಲಿ ಚರ್ಚೆ ಆಗ್ತದೆ. ನಮ್ಮೆಲ್ಲ ಶಿಕ್ಷಕರು ಕಳೆದ ಒಂದು ವಾರಗಳಿಂದ ಕೆಲವೊಂದಿಷ್ಟು ವಿಷಯಗಳನ್ನ ಏನು ತಿಳಿಸಬೇಕು, ಪಾಲಕರಿಗೆ ತಮ್ಮ ಮಕ್ಕಳಿಗಾಗಿ ಏನು ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ ಅನ್ನೋ ಉದ್ದೇಶಕ್ಕಾಗಿ 4-5 ವಿಷಯಗಳ ಬಗ್ಗೆ ಬಂದು ನಾವು ನಮ್ಮ ಮಕ್ಕಳಿಗೆ ಏನೆಲ್ಲ ಶಾಲೆಗಳ ಹಮ್ಮಿಕೊಂಡಿದ್ದೀವಿ, ನೀವು ಅದಕ್ಕೆ ಪೂರ್ವಕವಾಗಿ ಏನ್ ಕೆಲಸ ಮಾಡಬೇಕು, ಕಲಿಕೆಯನ್ನು ನಾವು ವೃತ್ತಿಗೊಳಿಸಬೇಕಾಗಿ ಒಂದು. ಮತ್ತೆ ಸರ್ಕಾರದಿಂದ ಕೊಡ್ತಕ್ಕಂತ ಏನು ಯೋಜನೆಗಳು ಅವುಗಳನ್ನು ಪಡ್ಕೊಳ್ಳಿಕ್ಕೆ ನಾವೆಲ್ಲ ಏನು ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿ ಬಾಲಾಪರಾಧಿಗಳು, ಮತ್ತೆ ಮಾದಕ ವ್ಯಸನಿಗಳು, ಬಾಲ ಕಾರ್ಮಿಕರು ಮತ್ತು ಬಾಲ ವಿವಾಹ ಇವೆಲ್ಲವೂ ಭಾರತವು ಅದಕ್ಕೆ ಬಂದಂತೆ ಮಾಹಿತಿಯನ್ನು ಕೊಡ್ತಾರೆ. ಪೋಕ್ಸೋ ಕಾಯ್ದೆ ವಿಶೇಷವಾಗಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಿರ್ತವೆ, ಅದಕ್ಕೆ ಬಂದಂತೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ಈ ಬಂದ ನಮ್ದೇನು ಪ್ರಾರಂಭದಿಂದ ಹಿಡ್ಕೊಂಡು ಈವರೆಗೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆ ಹಮ್ಮಿಕೊಂಡು ಇದೆಲ್ಲ ಮಕ್ಕಳು ಅಚೀವ್ಮೆಂಟ್ ಮಾಡಿದ್ರೆ ಅದ್ರ ಕುರಿತಾಗಿ ಇನ್ನೊಂದು ಅಚೀವ್ಮೆಂಟ್ ಪ್ರದರ್ಶನ ಮಾಡ್ತೀವಿ. ಎಲ್ಲವರು ಸಹಿತ ಇವತ್ತು ಇಲ್ಲಿ ತನಕ ಏನಾಗಿತ್ತು, ಬರ್ತಾಯಿದ್ರು, ನಾವು ಹೋಗ್ತಿದ್ವಿ, ಬರ್ತಾಯಿದ್ವಿ, ಸಹಿ ಮಾಡ್ತಿದ್ವಿ, ಹೋಗ್ತಿದ್ವಿ ಅಂತಲ್ಲ. ಅಂಕಗಳನ್ನು ನೋಡಲಿಕ್ಕೆ ಅಷ್ಟೇ ಇಲ್ಲ, ನಿಮ್ಮನ್ನ ಪೂರ್ಣವಾಗಿ ತಗೊಳಿಸ್ಕೊಳ್ಳಿಕ್ಕಾಗಿ ಈ ಉದ್ದೇಶ. ಇವಾಗಲೇ ಹೇಳಿದ್ವಿ, ಒಂದು ಕೈಯಿಂದ ಚಪ್ಪಾಳೆ ಆಗಲಿಕ್ಕೆ ಸಾಧ್ಯ ಇಲ್ಲ, 2 ಕೈ ಕೂಡಲೇ ಮಾತ್ರ. ಪ್ರಜೆಗಳ ಪಾಲಕರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿರುವಂತಹ ಶಿಕ್ಷಕರಿಗೋಸ್ಕರ ನಾನೊಂದಿಷ್ಟು ಲೈನ್ ಬರೆದಿದ್ದೇನೆ. ಏನೆಂದು ವರ್ಣಿಸಲಿ ನಮ್ಮನ್ನು ತಿದ್ದಿ ತೀಡುವವರ ಬಗ್ಗೆ. ಪ್ರೀತಿಗೆ ತಾಯಿಯಂತೆ, ಧೈರ್ಯಕ್ಕೆ ತಂದೆಯಂತೆ, ಶಿಕ್ಷೆಗೆ ಕಾಳಿಯಂತೆ, ಸಹನೆಗೆ ಸಹಕಾರ ಮೂರ್ತಿಯಂತೆ ಇರುವರು ನಮ್ಮ ಶಿಕ್ಷಕರಂತೆ. ವಿದ್ಯಾರ್ಥಿಗಳ ಜೀವನದಲ್ಲಿನ ಅಂಧಕಾರವನ್ನು ಓಡಿಸಿ ಬದುಕಿನಲ್ಲಿ ಜ್ಞಾನ
ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ನಂದ ದೀಪವಿದ್ದಂತೆ ಸಾಗರದಂತೆ ಇರುವ ಜ್ಞಾನವನ್ನು ಹೊತ್ತು ತಿರುಗುವರು ವಿದ್ಯಾರ್ಥಿಗಳ ಹಿಂದೆ ಮಕ್ಕಳ ಯಶಸ್ಸಿಗಾಗಿ ದುಡಿಯುವರು ಹಗಲು ഇരുಳು ಎನ್ನದೆ ಮಕ್ಕಳ ಯಶಸ್ಸನ್ನು ಕಂಡು ಆನಂದ ಬಾಷ್ಪ ಸುರಿಸುವರು ನಮ್ಮ ಶಿಕ್ಷಕರಾದವರು ಅಂದೇ ಶಿಕ್ಷಿಸುವ ಪ್ರೀತಿಸುವ ಗೌರವಿಸುವ ಗರ್ಜಿಸುವ ಅಧಿಕಾರ ಕೊಟ್ಟಿರುವರು ದೇವರು ನಿಮಗೆಂದೇ. ಇದು ನನ್ನ ಕಡೆಯಿಂದ ನಿಮಗೆ ಸ್ಥಿರ ಸಾಷ್ಟಾಂಗ ನಮಸ್ಕಾರಗಳು. ಅನ್ಕೊಂಡೆ ಅದು ಆಯ್ತಾ ಡಿಗ್ರಿ ಬಂದ್ಮೇಲೆ ಏನ್ ಬಿಡಿಸಿ ಬಿಡ್ತಾರೆ ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೂ 1 year ಗ್ಯಾಪ್ ಮಾಡಿದೆ BEd ಸಲುವಾಗಿ. ಅದನ್ನ ತುಡುಕ್ಬಿಟ್ಟು ಅದನ್ನ ಅವ್ರಿಗೆ ಕೇಳಿಲ್ಲ. ಆಕ್ಚುಲಿ ನಮ್ಗೆ ಕೊಟ್ಟಾಗ ಗೌರ್ಮೆಂಟ್ ಸೀಟ್ ಆಗಿತ್ತು BEd. ಸುಮ್ಮನೆ ಅನ್ನೋದಿಲ್ಲ, ಕೇಳಿದ್ರೆ ಅದಕ್ಕಪ್ಪ ಇದೇಳಿ ರಿಜೆಕ್ಟ್ ಮಾಡಿ ಅದ 1 year ದುಡಿದ್ಬಿಟ್ಟು ಮತ್ತೆ ಅವ್ರಿಗೆ ಹೇಳಿದೆ ನಾ ಇಲ್ಲ ಬಂದು ಸೀಟ್ ಬಂದಿದ್ದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಗೆ ಹೇಳಿಲ್ಲ ಅಂತೇಳಿ. ಬಟ್ ಅದನ್ನ ಏನಂದ್ರೆ ನಮ್ದು ದುಡ್ಡಿಯಾಗಿ ಮಾಡ್ಕೊಂಡು ಹಠ ಬಿಡೋದನ್ನ ಮತ್ತೆ ಅಪ್ಲೈ ಮಾಡಿ ಮತ್ತೆ ಗೌರ್ಮೆಂಟ್ ಸೀಟ್ ತಗೊಂಡ. ಬಟ್ ನಾವು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾವು 1ನೇದ್ರಿಂದ ಅಪ್ ಟು ಡಿಗ್ರಿ ನಾನು ಗೌರ್ಮೆಂಟ್ ಸೀಟ್ ಒಳಗೆ ಕಲ್ತೀನಿ. ಅದು ನನ್ನ ಎಜುಕೇಶನ್ ಪೇರೆಂಟ್ಸ್ ಏನು ಕಲಿಬೇಕು, ಟೀಚರ್ ಏನು ಹೇಳ್ತಾರೆ, ಅದನ್ನು ಮಕ್ಕಳ ಬಗ್ಗೆ ಏನು ಹೇಳ್ತಾ ಕೇಳಬೇಕು. ಫಸ್ಟ್ ಹೇಳ್ಬೇಕಂತೆ ನಾಳೆ ಬಂದಮೇಲೆ ನನ್ನ ನೆನಪಾಗಿದ್ದು ನನ್ನ ಸ್ಕೂಲ್, ನಾವು ಕಲಿಸಿರೋ ಪೇರೆಂಟ್ಸ್, ನಾನು ಕಲಿಸಿರೋ ಟೀಚರ್, ನಾನು ಆಡಿರೋ ಗ್ರೌಂಡ್. ಅದನ್ನು ನೋಡಿ ಹೆಂಗಂತಿಲ್ಲ ನನ್ನ ಫ್ರೆಂಡ್ಸ್ ಇರಬೇಕಿಲ್ಲ ಇದೆ, ನಾನು ಬಂದು ಮಾತಾಡಬೇಕಿಲ್ಲ ಇಲ್ಲ ಅವ್ರ ಕಡೆ ನಾನು ಅವ್ರ ಮುಂದೆ ಏನು ನಿಂತಿದೆ ಅಂತ ನಾನು ಅವ್ರ ಸ್ಟೂಡೆಂಟ್ಸಿಗೆ ಹೇಳೋದು ವಿದ್ಯೆಗೆ ವಿನಯವೇ ಭೂಷಣ. ಗುರುವನ್ನ ದೇವರು ಅವರ ತಲೆ ಮೇಲೆ ಇಟ್ಕೋಬೇಕು. ಅವ್ರ ಕಾಲನ್ನ ವಿದ್ಯೆನ ನಾವು ವಾಪಸ್ ಮಾಡೋಕ್ಕಾಗಲ್ಲ, ಅವ್ರದ್ದು ತಗೊಳಕ್ಕೂ ಆಗೋದಿಲ್ಲ. ಅವ್ರು ಏನು ಹೇಳ್ಕೊಡ್ತಾರಲ್ಲ ಏನು ಹೇಳ್ತಾರೆ ಅದನ್ನ ತಲೆಯೊಳಗೆ ಇಟ್ಕೊಂಡು ಸಾಧ್ಯ ನಾವು ಜೀವನದಲ್ಲಿ ಏನಾದರೂ ಮಾಡ್ಬೋದು. ಈಗ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮಕ್ಕಳ ದಿನಾಚರಣೆ ದಿನ ನಡೆಯತೈತಿ. ನಾ ಮಗುವಾಗಿಲ್ಲ, ಆದ್ರೆ ನನ್ನೊಳಗಿನ ಮಗು ಇವೆಲ್ಲ ಆಟ ಆಡೋದಿಲ್ಲ. ನನಗೆ ಅದು ನೋಡೋದು ಗೊತ್ತಾಗೋದಿಲ್ಲ. ನಾನು ಇಲ್ಲೆಲ್ಲ ಇದ್ದೆಲ್ಲ ನಾನೆಲ್ಲ ಕುಂತಿದ್ದೆಲ್ಲ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್ ಈ ಅಕೇಶನ್ ಒಳಗೆ ನನ್ನ ನೆನಪಿಸ್ಕೊಂಡು ನಾನು ಕರೆದಿರೋದಕ್ಕೆ ನಾನು ಕರ್ದಾರಲ್ಲ ಅವ್ರೆ ನಾನು ಜೀವನ ದೊಡ್ಡ ಸಾಧನೆ ಮಾಡ್ಬಿಟ್ಟೆ. ಯಾಕಂದ್ರೆ ಅವ್ರು ತೆಗೆಯೋ ಫಸ್ಟ್ ಲಕ್ಷ್ಮೀ ಪಾಟೀಲ್ ನಾನು ಇಲ್ಲಿ ಮುಗಿಸಿದ್ದು 10 ವರ್ಷ ಆಯ್ತು. ನಾನು ಕಲ್ತೋಗಿದ್ದೆ. ಬಟ್ ನನಗೆ 10 ವರ್ಷ ಆದ್ಮೇಲೆ ನೀನು ಬಂದು ಇಷ್ಟು ಮಾತಾಡತ್ತೀನಿ, ಈ ಟೀಚರ್ ನನ್ನ ಕರ್ದಾರ ಅಂತಂದ್ರೆ ಅದು ನನ್ನಲ್ಲಿರೋ ವಿನಯ, ನನ್ನಲ್ಲಿರೋ ವಿದ್ಯೆ. ಜಗತ್ತಿನ ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ ವಿದ್ಯೆ ಅಂತಾನೆ, ಪೆನ್ ಅಂತೇನೆ. ಯಾವುದು ಕತ್ತಿಯಿಂದ ಕತ್ತರಿಸಕ್ಕೆ ಆಗ್ಲಾರ್ದನ್ನ ಪೆನ್ ಕತ್ತರಿಸುತ್ತೆ, ಯಾಕಂದ್ರೆ ಅದ್ರೊಳಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ. ಆ ಪೆನ್ ಎಲ್ಲ ನಿಮ್ಮ ಕೈಯೊಳಗೆ ಶಿಕ್ಷಕರು ಕೊಟ್ಟಾರೆ. ಇನ್ನೊಂದು ಹೇಳ್ತೀನಿ, ಶಿಕ್ಷಕರು ಮಾಡುವಂತ ತ್ಯಾಗ, ಅವರು ನಮ್ಮಲ್ಲಿ ಇನ್ವೆಸ್ಟ್ ಮಾಡುವಂತ ಟೈಮ್ ಪೇರೆಂಟ್ಸು ಮಾಡಿರೋದಿಲ್ಲ. ಯಾಕಂದ್ರೆ ಪೇರೆಂಟ್ಸ್ ಏನ್ ಹೇಳ್ತಾರೆ, ನೀನ್ ಓದತಿ ಬಾ ಮನೆಯೊಳಗೆ ಕೆಲಸ ಮಾಡಿ ಒಮ್ಮೆ ಅಂತಾರೆ. ಬಟ್ ಶಿಕ್ಷಕರು ಹೇಳ್ತಾರೆ ಏನಿಗೆ ಓದೋ ಬರತ್ತಿಲ್ಲ, ಇವ್ನು ಕರ್ಕೋರಿ ಒಂದೊಂದು ಎಕ್ಸ್ಟ್ರಾ ಕ್ಲಾಸ್ ಹೇಳಿ ಅವ್ರಿಗೆ ಪರಿಸ್ಥಿತಿ ಇನ್ನೂ ಸ್ವಲ್ಪ ಹೇಳಿ ಅಂತ ಹೇಳಿ. ಸೊ ಅದನ್ನ ಶಿಕ್ಷಕರು ಮಾಡ್ತಾರೆ. ನೀವು ಅವರಿಗೆ ವಿದ್ಯಾರ್ಥಿಗಳನ್ನ ಒಂದು ಆರ್ಥಿಕ ಮಟ್ಟದಲ್ಲಿ ಅವರ ವಿದ್ಯೆಯನ್ನು ಹೆಚ್ಚು ಮಾಡುವಂತ ಇದಕ್ಕೆ ಪಾಲ್ಗೊಳ್ಳುತ್ತಾರೆ. ಇದು ನಮ್ಮ ಸರ್ಕಾರಿ ಶಾಲೆ ಅಂದ್ರೆ ಏನಾಗ್ತದೆ, ಏನು ಬಿಡ್ರಿ ಸರ್ಕಾರಿ ಶಾಲೆ ಒಳಗೆ ಏನು ಕಲ್ತೋದಿಲ್ಲ, ನಮ್ಮ ಮಕ್ಕಳು ಏನು ಕಲಿಯೋದಿಲ್ಲ. ನಾವು ನೆನ್ಸಕ್ಕೆ ಸರ್ಕಾರಿ ಶಾಲೆ ಅಂದ್ರೆ ಇದು ನಮ್ಮ ಮನೆ ಇದ್ದಾಗ ನಾವು ನಮ್ಮ ಮನೆ ಶೀಕಾರ ಮಾಡುವುದಕ್ಕೆ ನಾವು ಹೊರಗಡೆ ಈ ಎರಡು ಶೀಕಾರ ಮಾಡ್ತಂದ್ರೆ ದೊಡ್ಡ ಸಾಂಗ್ರೆ ಶೀಕಾರ ಮಾಡ್ತೀವಿ. ನಮ್ಮ ಶಾಲೆಯನ್ನು ಬದಲಾವಣೆಯಿಂದ ಏನು ಉಪಯೋಗಕ್ಕೆ ಒಳಗಾಗಿದೆ ಅದಕ್ಕಾಗಿ ನಾವು ಅದರ ಒಂದು ವೇದಿಕೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಅದರದೇ ಮುಂದಿನ ಭಾಗವಾದಂಥ ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ 3 ಜನರು ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ವಿದ್ಯಾರ್ಥಿಗಳ ಯಶಸ್ಸು ಅಂತಕ್ಕಂಥದ್ದು ಸಾಧ್ಯ ಆಗ್ತದೆ. ಕ್ಲಾಸ್ನ ತಗೊಳ್ಳುವಂಥದ್ದು ಜೊತೆಗೆ ಸಾಯಂಕಾಲ ಶಾಲಾ ಅವಧಿಯ ನಂತರ ಅಂದ್ರೆ 4:30 ಶಾಲಾ ಅವಧಿ ಮುಗಿಯುತ್ತೆ ಅಂತಂದ್ರೆ 4:30ರಿಂದ 5:30ವರೆಗೆ ಗ್ರೂಪ್ ಸ್ಟಡಿ ಅಂತಕ್ಕಂಥದ್ದನ್ನ ತಗೊಳ್ತಾ ಇರುವಂಥದ್ದು. ವಿಷಯಗಳ ಪ್ರಶ್ನೆ ಕೋಟಿಗಳನ್ನ ಇಲಾಖೆ ಏನ್ ಮಾಡಿದೆ ಅಂತಂದ್ರೆ ಮಕ್ಕಳನ್ನ ಜನ್ಮ ನೀಡಿದ ಮಾತ್ರಕ್ಕೆ ಪಾಲಕರ ಜವಾಬ್ದಾರಿಗಳು ಇರುವುದಿಲ್ಲ. ಮಗು ಹುಟ್ಟಿದ ಮೇಲೆ ಅದಕ್ಕೆ ಯೋಗ್ಯವಾದ ಸಂಸ್ಕಾರ ಎಲ್ಲದನ್ನ ನಾವೆಲ್ಲಿ ಅಂತ ಕೇಳಿದ್ರೆ ಇನ್ನೇನು ಇದು ಇರ್ತದ ಒಂದು ಮರದ ಟೈಪ್ ಮಾಡಿ ಈ ಹಂತಗಳು ಯಾವ್ಯಾವ ಇದಾವೆ. ಮಕ್ಕಳಿಗೆ ಆಟವಾಡುವ ಹಕ್ಕಿದೆ, ರಕ್ಷಣೆಯನ್ನ ಪಡೆದುಕೊಳ್ಳುವ ಹಕ್ಕಿದೆ, ಶಿಕ್ಷಣವನ್ನ ಪಡೆದುಕೊಳ್ಳುವ ಹಕ್ಕಿದೆ, ಉತ್ತಮ ಆರೋಗ್ಯವನ್ನ ಪಡೆದುಕೊಳ್ಳುವ ಹಕ್ಕಿದೆ, ತಮಗೆ ಇಷ್ಟವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಹಕ್ಕಿದೆ.
ಕುಟುಂಬದೊಂದಿಗೆ ಸಹಕಾರದಿಂದ ಬದುಕುವ ಹಕ್ಕಿದೆ. ಆಹಾರ ಹಾಗೂ ಕಾಲಕಾಲಕ್ಕೆ ಪೋಷಣೆಯನ್ನ ನೀಡಬೇಕಾಗಿದೆ ಅನ್ನುವಂಥದ್ದು ಇದರಲ್ಲಿ ನಾವು ನೋಡಬಹುದು. ಮುಂದಿನ ಹತ್ತು ಅವರ ಆಸಕ್ತಿಯ ವಿಷಯದಲ್ಲಿ ಭಾಗವಹಿಸಬಾರದು. ಆದರೆ ಯಾವುದೇ ಒಂದು ಹೆಣ್ಣು ಮಕ್ಕಳ ಅಥವಾ ಗಂಡು ಮಕ್ಕಳ ಅಥವಾ ಅವರೊಂದಿಗೆ ಕೆಟ್ಟದಾಗಿ ವರ್ತನೆ ಮಾಡುವಂಥದ್ದು. ನೀವು ದಯವಿಟ್ಟು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳಿಕೊಡ್ತಾ ಇದೆ. ಗುಡ್ ಟಚ್ ಅಂದ್ರೆ ಬ್ಯಾಡ್ ಟಚ್ ಅಂತ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಸೋಮವಾರದಿಂದ ಶುಕ್ರವಾರದವರೆಗೆಲ್ಲ ರಾಗಿಯನ್ನು ಕೊಡ್ತಾ ಇದೆ. ರಾಗಿ ಮಂತ್ರವು ಕೂಡ ಅವರನ್ನ ಹೋಗಿ ಮಾರ್ಗದರ್ಶನವನ್ನು ಮಾಡಿರ್ತೇವೆ. ನಂತರ ನಿಮ್ಮ ಮಕ್ಕಳು ಸ್ಕಾಲರ್ಶಿಪ್ ಅನ್ನು ಪಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ನಿಮ್ಮ ಶಾಲೆಯಲ್ಲಿ ನಡೆಯುವಂತಹ ಪರೀಕ್ಷೆಯನ್ನು ಹೊರತುಪಡಿಸಿ ಇನ್ನೊಂದಿಷ್ಟು ಪರೀಕ್ಷೆಯನ್ನು ನಾವು ಆಯೋಜಿಸಿರ್ತೇವೆ. ಅದರಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡ್ರೆ ಆ ಮಕ್ಕಳಿಗೆ ಇದೇ ಸಮಯದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದೇ ಬಿಡುತ್ತದೆ. ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪರಿಚಯಿಸಿದರು. ಎಲ್ಲ ದೃಶ್ಯವನ್ನು ತನ್ನ ಕಣ್ಣಾರೆ ನೋಡುತ್ತಾನೆ. ಮಕ್ಕಳಿಗೆ ಶಾಲೆ ಕಲಿಸ ಹೋಗ್ತೀನಿ ಎಂದಿಲ್ಲ. ದಾರಿ ಉದ್ದಕ್ಕೂ ನಿನಗಾಗುವ ಅವಮಾನವನ್ನೆಲ್ಲ ಬದಿಯಲ್ಲಿ ಮಕ್ಕಳಿಗೆ ಶಾಲೆ ಕಲಿಸಬೇಕನ್ನೋ ಹುಚ್ಚು ನಿನಗ್ಯಾಕ? ಅಕ್ಕ, ನೀನ್ ಹೇಳೋದು ನಿಜ ಅದ. ದಾರಿ ಉದ್ದಕ್ಕೂ ನನಗ ಅವಮಾನ ಮಾಡ್ತಾರೆ. ಸಾಧು ಅಂತ ನನ್ನ ಮ್ಯಾಲ ಸಗಣಿ ಎಸಿತಾರ, ಕಲ್ಲೆಸಿತಾರ, ನನ್ನನ್ನ ಕೊಳೆ ಮಾಡ್ತಾರೆ. ಏನು ಚಾನ? ಇದು ನನ್ನ ಅಡಿಗೆ ಮನೆ. ಈ ಅಡಿಗೆ ಮನೆನ ನನ್ನಿಂದ ಕಿತ್ಕೊಳ್ಳೋಕೆ ನೋಡ್ತಿದ್ಯಾ? ನಾನು ಯಾಕೆ ಸಚ್ಚಲಾಗತ್ತೆ? ಅಕ್ಕ, ಈ ಚಲ್ಲಿದ್ರೆ ಏನಾಗಿತ್ತು ಅಂತ ಪರಿಣಾಮ ಈ ಚಲ್ಲಿದ್ರೆ ಏನಾಗ್ಬೋದು? ನೀವು ಹೊಲಗೆ ನೋಡೋಕೆ ಗತಿ ಆಗೋಗ್ಬಿಟ್ಟಿದೆ. ಈ ಒಂದು ಕಷ್ಟ ಯಾವಾಗ
ನೋಡಿ ಬರಂಗಿಲ್ಲ, ನೋಡಿ ಬರಂಗಿಲ್ಲ. ಆ ಕಡೆ ಬಂದು ಆಯ್ತು.